ಹಲೋ ಸರ್, ನಾವು ಶೂಟಿಂಗ್ ಬರ್ತಾ ಇದ್ದೀವಿ, ಡೋಂಟ್ ವರಿ. ಏನು ಕಾರ್ ಕಳಿಸ್ತೀರಾ? ಅಯ್ಯೋ ಸರ್ ಬೇಡ, ನಾವು ಶೂಟಿಂಗ್ ಬರ್ತಾ ಇರೋದು ಮನೆಯವ್ರಿಗೆ ಗೊತ್ತಾಗಬಾರ್ದು. ನೀವೇನು ವರಿ ಮಾಡ್ಕೊಳ್ಬೇಡಿ, ನಾವು ಆನ್ ಟೈಮ್ ಸೆಟಲ್ ಇರ್ತೀವಿ. ಬಾಯ್. ಅತ್ತೆ ದೇವಿನ ಕರೀತಾ ಇದ್ದಾರೆ. ಸಪೋಸ್ ನೋಟ್ ಪ್ಯಾಡ್ ಫೋಟೋನ ಅವಳಿಗೆ ತೋರಿಸ್ಬಿಟ್ರೆ, ಅಯ್ಯೋ ಆ ರೂಮ್ಗೆ ಡೂಪ್ಲಿಕೇಟ್ ಕೀ ಇದೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನಾನು ಸಿಕ್ಕಾಕೊಂಡು ಬಿದ್ಬಿಡ್ತೀನಿ. ಏನ್ ಮಾಡೋದು ಇವಾಗ? ಏನ್ ಮಾಡೋದು? Cheers. Hey salesman, ನಾನು ನಿನ್ನ ಕರೀಲಿಲ್ವಲ್ಲ, ಮತ್ತ್ಯಾಕೋ ಬಂದೆ? ಸೇಲ್ಸ್ ಮ್ಯಾನ್ ಅಲ್ವೇನಣ್ಣ, ಮನೆ ಕೆಲ್ಸಕ್ಕೆ ಅಂತ ಅಡ್ವಾನ್ಸ್ ಕೇಳ್ಕೊಂಡ್ ಬಂದಿರ್ತಾನೆ. ಚಿಲ್ರೆ ಇಲ್ವೋ? ನಾಳೆ ಬಾ ನೋಡೋಣ. ಸರಿ ಬರ. ಯಾಕೆ? ಹೇಳ್ತಾ ಇದ್ದೀನಲ್ವಾ, ಸರಿ ಬಾ. ಯಾಕೆ ಅಂದೆ ತಾನೆ? ಸರಿಯಾ? ಅದು ಕಂಪನಿ ಸಿಇಒ ಕುತ್ಕೊಳ್ಳೋ ಸೀಟು, ನಾನ್ ಕುತ್ಕೊಳ್ಳೋ ಸೀಟು. ನೀನು ಆಫ್ಟರ್ ಆಲ್ ಸೇಲ್ಸ್ ಮ್ಯಾನು, ಎದರ ಮೇಲೆ. ಏನು ಇದು? ಚಿನ್ನ, ಅದು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಬಾಸು ಪ್ರಾಣನ್ ಕೊಡು. ಏನಿದೆಯಣ್ಣ ಲೆಟ್ರಲ್ಲಿ? ಸಿಇಒ ಸೀಟಿನಿಂದ ಶ್ರೀಯುತ ರಾಣಾ ಅವರನ್ನು ಕಿತ್ತು ಹಾಕಲಾಗಿದೆ. ಮಿಸ್ಟರ್ ರಾಣಾ ಅವರ ಸ್ಥಾನಕ್ಕೆ ಶ್ರೀ ಸಂಜೀವ್ ರಾಘವಚಂದ್ರ ಅವರನ್ನ ನೇಮಿಸಲಾಗಿದೆ. ನನ್ನ ಸೀಟಿಂದ ತೆಗೆಯೋದಕ್ಕೆ ನೀನ್ ಯಾರು? ನಿನಗೇನೋ ಪವರ್ ಇದೆ? ಗುಡ್ ಪಾಯಿಂಟ್. ಖಂಡಿತವಾಗ್ಲೂ ನನಗೆ ಪವರ್ ಇಲ್ಲ. ಆದರೆ ಈ ಸಂಸ್ಥೆಯ ಓನರು ಕೃಷ್ಣ ಸಂಜೀವ್ ಚಂದ್ರ ಅವರಿಗಿದೆ. ಅವರ ಗಾರ್ಡಿಯನ್ ಶ್ರೀಮತಿ ರಚನಾ ಸಂಜೀವ್ ಚಂದ್ರ ಅವರಿಗಿದೆ. ಅವರು ನನ್ನನ್ನ ಈ ಸ್ಥಾನಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ನಾನಿದನ್ನ ಒಪ್ಪೋದಿಲ್ಲ. ನಿನ್ನ ಒಪ್ಪಿಗೆ ಯಾವನ್ಗೂ ಬೇಕು? ನಿಮ್ಮ ಡೆಸಿಗ್ನೇಷನ್ಗಳು ಏನು ಅನ್ನೋದನ್ನ ನಾನು ಯೋಚನೆ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರ ತರ ನೀವು ಕೆಲಸ ಮಾಡ್ತಾರೆ. ನಿಗೊಂದು ಗತಿ ಕಾಣಿಸ್ಬೇಕು ಕಪ್ಪು. ಏಯ್, ಈ ಲಿಕ್ಕರ್ ತಗೊಂಡೋಗಿ ಸಿಂಕ್ ಹಾಕಿ ಗ್ಲಾಸನ್ನ ತೊಳೆದಿಡಿ. ಇನ್ನೊಂದು ಸತಿ ಏನಾದ್ರೂ ಈ ತರ ಸೀನು ನಾನು ನೋಡ್ದೆ ಅನ್ಕೊಳ್ಳಿ,
ನನ್ನ ಫ್ಯಾಮಿಲಿಗೆ ಒಂದು ಅನೌನ್ಸ್ಮೆಂಟ್. ಇನ್ಮೇಲೆ ಶ್ರೀವಾರಿ ಜ್ಯುವೆಲರ್ಸ್ಗೆ ಸಿಇಒ ರಾಣ ಅಲ್ಲ, ಸಂಜೀವ್ ರಾಘವ್ ಚಂದ್ರ. ನೀವೆಲ್ಲರೂ ನನ್ನ ಕುಟುಂಬ, ನನ್ನ ಜೊತೆಗೆ ಇರ್ತೀರಾ. ಎಲ್ಲರೂ ಲೆಟರ್ಸ್ನ ಹಲೋ ಸರ್, ನಾವು ಶೂಟಿಂಗ್ ಬರ್ತಾ ಇದೀವಿ, ಡೋಂಟ್ ವರಿ. ಏನು ಕಾರ್ ಕಳಿಸ್ತೀರಾ? ಅಯ್ಯೋ ಸರ್ ಬೇಡ, ನಾವು ಶೂಟಿಂಗ್ ಬರ್ತಾ ಇರೋದು ಮನೆಯವ್ರಿಗೆ ಗೊತ್ತಾಗಬಾರ್ದು. ನೀವೇನು ವರಿ ಮಾಡ್ಕೊಳ್ಬೇಡಿ, ನಾವು ಆನ್ ಟೈಮ್ ಸೆಟಲ್ ಇರ್ತೀವಿ. ಬಾಯ್. ಹಲೋ ಹಾಯ್ ರಚ್ಚು, ಹೇಳಿ ಜೀವ. ಆಫೀಸ್ ಮುಗೀತು, ಆಫೀಸಿಂದ ಹೊರಡ್ತಾ ಇದ್ದೀನಿ. ನೀನು ಮತ್ತೆ ಕೃಷ್ಣ ರೆಡಿ ಇರಿ, ಬಂದ ತಕ್ಷಣ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ಸರಿ ಜೀವ, ಬಾಯ್. ಪುಟ ಬರಬೇಡ, ವೆಹಿಕಲ್ಸ್ ಬರ್ತಾ ಇದೆ, ಅಲ್ಲೇ ಇರು. ಸೋನು ನೋಡ್ಬೇಡ, ನಿಂತ್ಕೋ. ಪುಟ ಅಲ್ಲೇ ಇರು, ಬರಬೇಡ. ಕದ ಬರಬೇಡ, ಅಲ್ಲೇ ಇರು, ಅಲ್ಲೇ ಇರು. ಅಮ್ಮ, ಕೃಷ್ಣ ಎಲ್ಗ್ ಹೋಗಿದ್ದೆ ಕಂದ? ಮನೆ ಫುಲ್ ರೌಂಡ್ ಹಾಕೊಂಡ್ ಬಂದೆ. ಸರಿ ಬಾ, ಬೇಗ ರೆಡಿ ಆಗೋಣ. ಎಲ್ಲಿಗಮ್ಮ? ನಾವು ಶೂಟಿಂಗ್ ಹೋಗ್ತಾ ಇದೀವಿ. ನಾವು ಶೂಟಿಂಗ್ ಹೋಗ್ತಿಲ್ಲ, ಶೂಟಿಂಗಿಗೆ. ಕಂದಮ್ಮ ಜೋರಾಗಿ ಕಿರ್ಚ್ಬೇಡ, ನಾವು ಶೂಟಿಂಗ್ ಹೋಗ್ತಾ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು. ಹೌದಲ್ಲ, ಹೋಗಂಗಿಲ್ಲ ಅಂತ ಮೀಟಿಂಗ್ ಅಲ್ಲಿ ಹೇಳಿದ್ರಲ್ಲಮ್ಮ. ಹಂಗಾದ್ರೆ ನಾವು ಯಾರಿಗೂ ಗೊತ್ತಾಗ್ದಂಗೆ ಹೋಗ್ತಾ ಇದೀವಾ? ಕದ್ದು ಮುಚ್ಚಿ ಹೋಗೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಅಲ್ವಾ? ರಚನಾ, ಎಲ್ಲಿಗೋ ಹೊರಟಂಗಿದೆ. ಇಲ್ಲ ಅತ್ತೆ, ಮತ್ತೆ ಸೀರೆ ಮಡ್ಚಿಡ್ತಾ ಇದ್ದೆ ಅಷ್ಟೇ. ನನಗ್ ಗೊತ್ತು ಕಣೆ, ನೀನು ಕಳ್ತನದಿಂದ ಶೂಟಿಂಗ್ ಹೋಗ್ತಿದ್ಯಾ ಅಂತ. ಅದನ್ನ ತಡೆಯೋದಿಕ್ಕೆ ನಾನ್ ಬಂದಿರೋದು. ಸರಿ ಬಾ, ನಾನು ಕನಕಾಂಬರಿ ಅಕ್ಕ ಚಕ್ಲಿ ಮಾಡ್ತಿದೀವಿ, ನೀನು ಸಹಾಯ ಮಾಡು ಬಾ. ನಾನಾ ಈಗ್ಲಾ? ಏನಾದ್ರೂ ಪ್ರಾಬ್ಲಮಾ ನಿನ್ಗೆ? ಇಲ್ಲ ಅತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ್ಲಿಂದಾನೇ ಪ್ರಿಪ್ರೇಷನಾ? ಇಲ್ಲಮ್ಮ, ಆಗಾಗ ಬಾಯಾಡ್ಸೋದಿಕ್ಕೆ ಏನಾದ್ರೂ ಇರ್ಲಿ ಅಂತ ಮಾಡ್ತಿರ್ತೀವಿ, ಟೈಮ್ ಪಾಸ್ಗೆ. ನೀನು ಬಾ. ಏ ಬಾಮ್ಮ, ನೀನು ಬಾ. ಅತ್ತೆ ಅದು ಅಯ್ಯೋ ಸೋನಿ, ಅಯ್ಯೋ ರಕ್ತ, ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಬಿಟ್ಟೆ. ಸೋನು ಎನ್ನೋಳಮ್ಮ. ಪ್ಯಾನಿಕ್ ಆಗ್ಬಿಡಿ, ಹೋಗಿ ನಿಂತ್ಕೊಳ್ಳುತ್ತೆ. ಬನ್ನಿ ಹೇಳಮ್ಮ. ಇಡೀ ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ತುಂಬಾ ಬ್ಲಡ್ ಲಾಸ್ ಆಗಿದೆ, ಆಂಬುಲೆನ್ಸ್ ಕಾಯಕ್ಕಾಗಲ್ಲ. ಹತ್ತದಲ್ಲಿ ಆಸ್ಪತ್ರೆಗೆ ಹತ್ಕೊಂಡು ಹೋಗೋಣ. ಬನ್ನಿ.
ಇವ್ರಿಗೇನಾದ್ರೂ ಹೊರಗೆ ಹೋಗೋದು ಗೊತ್ತಾಯ್ತಾ? ಅದಕ್ಕೆ ಬೇಕು ಅಂತಾನೆ ಅಮ್ಮನ್ ತಡೀತಾ ಇದ್ದೀರ. ಬೇಬಿಗೆ ಫೋನ್ ಮಾಡಿ ಹೇಳ್ತೀನಿ. ಅಮ್ಮ, ಬೇಬಿ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತಾ ಇಲ್ಲ. ಡ್ರೈವ್ ಮಾಡ್ತಿದ್ದಾರೆ ಅನ್ಸುತ್ತೆ ಕಂದ, ಕಾಲ್ ಬ್ಯಾಕ್ ಮಾಡ್ತಾರೆ. ಅಮ್ಮ, ಸರ್, ಬರ್ತಾ ಇದ್ದೀನಿ, ಪ್ಲೀಸ್ ಪದೇ ಪದೇ ಫೋನ್ ಮಾಡಬೇಡಿ. ಕಂದ, ಬೇಬಿಗೆ ಫೋನ್ ಮಾಡು. ಎದೋಳು ಪುಟ್ಟ. ಸೋನು, ಅಯ್ಯೋ ಸೋನು, ಏನಾಯ್ತು? ಮಗು ಮಿಸ್ ಕಾಡ್ತಿಲ್ಲ. ಸೋನು ಪುಟ್ಟ ಎದೋಳಮ್ಮ. ಬ್ಲಡ್ ಲಾಸ್ ಇಂದ ಹೃದಯ ತಪ್ಪಿದೆ, ಏನೂ ಆಗಲ್ಲ, ಹೆದರ್ಕೋಬೇಡಿ.